ಕೆಪಿಎಸ್ಸಿ ಅಧ್ಯಕ್ಷರಾಗಿದ್ದಂಥ ಶಿವಶಂಕರಪ್ಪ ವಿರುದ್ಧವಾಗಿ ಎಫ್ಐಆರ್ ವಿಚಾರ 2 ಪ್ರಕರಣವನ್ನು ಸಿಐಡಿಗೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಮಾಡಿದೆ. ಇದನ್ನು ಸಿಐಡಿ ಕೊಡ್ತಾರೋ ಕೊಡಲ್ವೋ ಈ ಥರದೆಲ್ಲ ಚರ್ಚೆಗಳಿತ್ತು. ಸರ್ಕಾರ ಚಿಂತನೆ ಮಾಡ್ತಾ ಇತ್ತು, ಇಲ್ಲ ಸಿಐಡಿ ಕೊಡಬೇಕು ಈ ಪ್ರಕರಣವನ್ನು ಅಂತ ಹೇಳಿ. ಇದೀಗ 2 ಪ್ರಕರಣವನ್ನು ಕೂಡ, ಒಂದು ಅವರ ಮಗಳ ವಿಚಾರದ ಇನ್ಕಮ್ ಸರ್ಟಿಫಿಕೇಟ್ ವಿಚಾರ, ಅದನ್ನು ಬಳಸ್ಕೊಂಡು ಸರ್ಕಾರಿ ಹುದ್ದೆಗೆ ಇಡಿಸ್ಕೊಳ್ಳುವಂಥ ಒಂದು ವಿಚಾರ. ಇನ್ನೊಂದು ಚೆಕ್ ಮಾಡಿಕೊಂಡಾಗ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ 80 ಲಕ್ಷದವರೆಗೆ ಲಂಚ ನಡೆದಿದೆ, ಒಂದಷ್ಟು ಪೋಸ್ಟ್ಗಳು ಇಲ್ಲಿ ಮಾರಾಟವಾಗ್ಬಿಟ್ಟಿವೆ ಅಂತ ಹೇಳಿ. ಸೊ ಈ ವಿಚಾರವನ್ನು ಇದೀಗ ಸರ್ಕಾರ ಆದೇಶಕ್ಕೆ ಕೊಟ್ಟಿದೆ. ಇದು ಅಂದರೆ ಆದೇಶ ಮಾಡಿದೆ, ಇದನ್ನು ಸಿಐಡಿ ತನಿಖೆ ಆಗಬೇಕು ಅಂತ ಹೇಳಿ. ಇನ್ನೊಂದು ಪ್ರಕರಣ ಕೋರ್ಟ್ನಲ್ಲಿದೆ. ನ್ಯಾಯಾಲಯದ ಸೂಚನೆ ಪ್ರಕಾರವೇ ಕ್ರಮ ತಗೊಳ್ತೀವಿ ನಾವು. ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರ ಹೇಳಿಕೆ ಇದು. ಪಶು ವೈದ್ಯಕೀಯ ಸೀಟ್ ಅಕ್ರಮ ಸಂಬಂಧವಾಗಿ 2 ಎಫ್ಐಆರ್ ದಾಖಲಾಗಿತ್ತು ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ. ಒಂದು ಪಶುಸಂಗೋಪನೆ ಇಲಾಖೆಯಿಂದ ದೂರಿನ ಅನ್ವಯ ಎಫ್ಐಆರ್, ಎರಡನೆಯದ್ದು ಮಂಜುನಾಥ್ ಎಂಬ ಆಕಾಂಕ್ಷಿ ಕೊಟ್ಟಿದ್ದಂಥ ದೂರಿನ ಅನ್ವಯ ಎಫ್ಐಆರ್. 2 ಎಫ್ಐಆರ್ ಸಿಐಡಿಗೆ ವರ್ಗಾವಣೆ ಮಾಡಿ ಇದೀಗ ಡಿಜಿ ಮತ್ತು ಐಜಿಪಿ ಆದೇಶವನ್ನು ಮಾಡಿದ್ದಾರೆ. ಮಗಳ ಪ್ರಕರಣ ಕೋರ್ಟಲ್ಲಿರಬೇಕು. ಸೊ ಹಾಗಾಗಿ ಈ ಮನುಷ್ಯನ ಈ ಮೇಲೆ ಬಂದಿರತಕ್ಕಂಥ ಆರೋಪಗಳಿದೆಲ್ಲ ಗಂಭೀರ ಆರೋಪಗಳು. ಇಂಥ ಕೆಲಸಗಳನ್ನು ಮಾಡಿಕೊಂಡು ಅನೇಕರಿಗೆ ಇಲ್ಲಿ ಪ್ರತಿ ಬಾರಿ KPSC ಅವೆಲ್ಲ ಉದ್ಯೋಗಕ್ಕೆ ಕಾಲ್ ಮಾಡುತ್ತೋ, ಯಾವುದೇ ಒಂದು ಹುದ್ದೆ ನೆಮ್ಮದಿಯಾಗಿ ನೇರವಾಗಿ ಅಂದರೆ ಯಾರೆಲ್ಲ ಅದಕ್ಕೆ ಅರ್ಹರಿದ್ದರೂ ಅವ್ರಿಗಾಗಿರ್ತಕ್ಕಂಥ ಉದಾಹರಣೆಗಳು ಕಡಿಮೆ. ಪ್ರತಿ ಬಾರಿ ಒಂದು ಕಾಂಟ್ರವರ್ಸಿ ಇರುತ್ತಲ್ಲ ಇಲ್ಲಿ ಅಂತ. ಇದೀಗ ಜ್ಯೋತಿ ಅವರಿದ್ದಾರೆ, KPSC ಕಾರ್ಯದರ್ಶಿ ಅವರು. ಮಾತಾಡಿಸ್ತೀನಿ ಅವ್ರನ್ನ. ಜ್ಯೋತಿ ಮೇಡಮ್ ನಮಸ್ಕಾರ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಮೇಡಮ್, ಈಗ ಈ KPSC ಎಕ್ಸಾಮ್ಸ್ ಅಂತ ಬಂದಾಗ ಈಗ ನಾವೆಲ್ಲ ನಂದು UPSC ಅಂತ ನಾವು ಚೆಕ್ ಮಾಡಿಕೊಂಡಾಗ ದೇಶದ ಒಂದು ಆದರ್ಶಪ್ರಾಯ ಸಂಸ್ಥೆ ಮೇಡಮ್ ಅದು. ಅನೇಕ ಬಾರಿ IAS IPSಗಳ ನೇಮಕಾತಿ ವಿಚಾರಕ್ಕೆ ನಾವು ಅದನ್ನು ಆದರ್ಶವಾಗಿ ಕನ್ಸಿಡರ್ ಮಾಡ್ತೀವಿ. ಈ ಮಟ್ಟಿಗೆ KPSC ಯಾಕೆ ಆಗ್ತಿಲ್ಲ ಮೇಡಮ್? ಪ್ರತಿ ಬಾರಿ ಒಂದು ಉದ್ಯೋಗ ಕಾಲ ಆದಾಗಲೂ ಕೂಡ ಒಂದಲ್ಲ ಒಂದು ಕಾಂಟ್ರವರ್ಸಿ ಬರುತ್ತಲ್ಲ, ಯಾಕೆ ಮೇಡಮ್? ಸರ್, ತಾವು ಕೇಳ್ತಿರೋ ಪ್ರಶ್ನೆ ಸರಿಯಾಗಿದೆ. ನಮಗೂ ಕೂಡ ವಿಷಾದ ಆಗುತ್ತೆ. ಈ ಥರ UPSC ಥರನೇ ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ನಾವೆಲ್ಲ ಅಧಿಕಾರಿಗಳು ಮತ್ತು ಸರ್ಕಾರ ಇರ್ತೀವಿ. ಆದಾಗ್ಯೂ ಪ್ರತಿ ಎಕ್ಸಾಮ್ ಆದ ನಂತರನೂ ಕೂಡ ಈ ಥರದ ಒಂದೊಂದು ಆರೋಪಗಳು ಬರ್ತಾ ಇದೆ. ಆದರೆ ಆರೋಪಗಳು ಬಂದ ತಕ್ಷಣವೇ ನಾವು ಅದನ್ನು ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಅದಕ್ಕೆ ತನಿಖೆ ಮಾಡಿ ಆದಷ್ಟು ಶೀಘ್ರವಾಗಿ ನಮಗೆ ಏನು ಕ್ರಮ ಆಗಿದೆ ಮತ್ತು ನಾವೇನು ಕ್ರಮ ತಗೊಳ್ಬೇಕು ಅನ್ನೋದನ್ನು ಕೊಡಿ ಅಂತ ಪೊಲೀಸ್ ಇಲಾಖೆಯವರನ್ನು ನಾವು ಕೇಳ್ಕೊಳ್ತಾ ಇದ್ದೀವಿ. ನಾನು ಬಂದು 6 ತಿಂಗಳಲ್ಲಿ ಸುಮಾರು 5 ದೂರುಗಳನ್ನು ದಾಖಲು ಮಾಡಿದ್ದೀನಿ. ಜೊತೆಗೆ ಹಿರಿಯ ಅಧಿಕಾರಿಗಳನ್ನು ಸಹ ಭೇಟಿ ಮಾಡಿ ಈ ಥರದ ದೂರುಗಳು ಬಂದಾಗ ಬೇಗ ಕ್ರಮ ಆದರೆ ಎಲ್ಲರಿಗೂ ಒಂದು ಭಯ ಇರ್ತದೆ. ಹೊರಗಡೆ ಇರ್ಬೋದು, ಒಳಗಡೆ ಇರಬಹುದು, ಮತ್ತು ಮಧ್ಯವರ್ತಿಗಳಿರ್ಬೋದು, ಯಾರೇ ಇರ್ಬೋದು, ಅವ್ರಿಗೊಂದು ಭಯ ಅನ್ನೋದು ಬರ್ತದೆ. ಆವಾಗ ಅದು ಡಿಟರೆಂಟ್ ಆಗಿ ವರ್ಕ್ ಮಾಡುತ್ತೆ ಅಂತ ಹೇಳಿ ನಾನು ಪರ್ಸನಲಿ ಭೇಟಿ ಮಾಡಿನೂ ಕೂಡ ಅವ್ರನ್ನ ಕೇಳ್ಕೊಂಡಿದ್ದೀನಿ. ಆದರೆ ವಿಚಾರಣೆ ತನಿಖಾ ಹಂತದಲ್ಲಿದೆ, ನಾವು ಆದಷ್ಟು ಬೇಗ ಪೂರ್ಣಗೊಳಿಸಿ ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ. ಈ ಪ್ರಕರಣದಲ್ಲೂ ಹಾಗೇನೆ ನಾವೇನು ಒಂದು ತನಿಖೆ ಮಾಡಲಿಕ್ಕೆ ಕೊಟ್ಟಿದ್ವಿ ಸುಮಾ ಸಾಹುಕಾರ ಅವರ ವಿರುದ್ಧ, ಅದು ಇವಾಗ ಕೋರ್ಟ್ನಲ್ಲಿದೆ, ತಾವು ನೋಡಿದ ಹಾಗೆ, ತಮಗೆ ತಿಳಿದಿರೋ ಹಾಗೆ. ಜೊತೆಗೆ ಆರಿಫ್ ಅನ್ನೋರು ಏನು ಈ ಪಶುವೈದ್ಯಾಧಿಕಾರಿ ಹುದ್ದೆನಲ್ಲಿ ಡೀಲ್ ಮಾಡುವಂಥ ಪ್ರಕರಣ ಬಂದಿತ್ತು, ಅದನ್ನು ಕೂಡ ನಾವು ಜೂನ್ ತಿಂಗಳಲ್ಲೇ ದಾಖಲು ಮಾಡಿದ್ದೀವಿ. ನಾವು ಜೂನ್ ತಿಂಗಳಲ್ಲಿ ಪ್ರಕರಣ ದಾಖಲು ಮಾಡಿದ ಮೇಲೆ 6/6ಕ್ಕೆ ನಾವು ಪ್ರಕರಣ ದಾಖಲು ಮಾಡಿದ್ವಿ. 13/6 ಮತ್ತು 19/6ಕ್ಕೆ ಅವರು ಆರಿಫ್ ಮತ್ತು ಅವರ ಇನ್ನೊಬ್ಬರು ಜೊತೆಗಾರರನ್ನು ದಸ್ತಗಿರಿ ಮಾಡಿ ವಿಚಾರಣೆ ನಡೆಸಿದ್ದಾರೆ. ಆಮೇಲೆ ಅವರು ನ್ಯಾಯಾಲಯದಿಂದ ಬೇಲ್ ತೊಗೊಂಡಿದ್ದಾರೆ ಅಂತ ನಮಗೆ ಪೊಲೀಸ್ ಇಲಾಖೆಯಿಂದ ಮಾಹಿತಿ ಕೂಡ ರೈಟಿಂಗ್ನಲ್ಲಿ ಬಂದಿದೆ. ಬಟ್ ಈಗ ಸರ್ಕಾರ ಅದನ್ನು CIDಗೆ ವಹಿಸಿರೋದನ್ನು ನಾನು ಸ್ವಾಗತ ಮಾಡ್ತೇನೆ. ಯಾಕಂದರೆ KPSCಯಿಂದ ಹೊರಗಡೆ ಈ ರೀತಿಯ ಪ್ರಕರಣಗಳು ನಡೆದಾಗ ತನಿಖೆ ಮಾಡೋಕ್ಕೆ ನಮಗೆ ಅವಕಾಶ ಇರೋಲ್ಲ. ಅದು ಪೊಲೀಸ್ನವರೇ ತನಿಖೆ ಮಾಡಿ ಅದನ್ನು ನಮಗೆ ಮಾಹಿತಿಯನ್ನು ಕೊಡಬೇಕು ಮತ್ತು ಕ್ರಮ ಜರುಗಿಸಲಿಕ್ಕೆ ಹೇಳಬೇಕು. ಸೊ ಹಾಗಾಗಿ ಅವ್ರು ಏನು ತನಿಖೆ ವರದಿನ ನಮಗೆ ಕಳಿಸ್ತಾರೆ ಅದ್ರ ಬಗ್ಗೆ ನಾವು ಕಾನೂನು ಪ್ರಕಾರ ಖಂಡಿತವಾಗಿ ಕ್ರಮ ಜರುಗಿಸ್ತೇವೆ. ತಮಗೆ ಈಗಾಗಲೇ ಸಲ್ಲಿಸಿರೋ ಹಾಗೆ ಮಾನ್ಯ ಅಧ್ಯಕ್ಷರ ಮಗಳು ಯಾವಾಗ ಫೇಕ್ ಸರ್ಟಿಫಿಕೇಟನ್ನು ಕೊಟ್ಟಿದ್ರು ಅದನ್ನು ಕೂಡ ನಾವು ಪರಿಶೀಲನೆ ಮಾಡಿ ಅದನ್ನು ಇಮಿಡಿಯೇಟಾಗಿ ಪೊಲೀಸ್ ಇಲಾಖೆಗೆ ದೂರು ದಾಖಲು ಮಾಡಿದ್ದೀವಿ. ಹಾಗಾಗಿ ಯಾರನ್ನೂ ಸ್ಪೇರ್ ಮಾಡೋ ಪ್ರಶ್ನೆ ಇಲ್ಲ. ಯಾರೇ ತಪ್ಪು ಮಾಡಿದರೂ ನಾವು ಕ್ರಮ ತಗೊಳ್ಬೇಕು ಅಂತ ನಮ್ಮ ಕರ್ತವ್ಯ ಕೂಡ, ಅದು ಕ್ರಮ ತಗೊಳ್ಬೇಕಾಗಿರೋದು. ಸೊ ಹಾಗಾಗಿ ಸರ್ಕಾರಕ್ಕೂ ಕೂಡ ಇಮಿಡಿಯೇಟಾಗಿ ವರದಿಗಳನ್ನು ಆವಾಗವಾಗಲೇ ಸಲ್ಲಿಸಿದ್ದೇವೆ. ನಮಗೂ ತುಂಬ ಇಚ್ಛೆ ಇದೆ UPSC ಮಾದರಿಯಲ್ಲೇ ಪರೀಕ್ಷೆಗಳನ್ನು ನಡೆಸಿ ಅರ್ಹರಿಗೆ ಮತ್ತು ಯಾರು ಸಾಮಾಜಿಕ ಮೀಸಲಾತಿಗಳಲ್ಲಿ ಬರ್ತಾರೆ ಅರ್ಹರು ಅಂಥವ್ರಿಗೆ ಕೆಲಸವನ್ನು ಸಿಗಬೇಕು ಅನ್ನೋಂಥದ್ದು ಆ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ.
ಇವಾಗಿನ ಆಯೋಗ ಕೂಡ ಇಮಿಡಿಯೇಟಾಗಿ ಡಿಸಿಷನ್ ತಗೊಂಡು ತನಿಖಾ ಸಮಿತಿಯನ್ನು ರಚನೆ ಮಾಡಿದೆ. 1 ವಾರದೊಳಗಡೆ ತನಿಖೆ ಮಾಡಿ ಪಶುವೈದ್ಯಾಧಿಕಾರಿಗಳ ನೇಮಕಾತಿಯಲ್ಲಿ ಏನೇನೆಲ್ಲ ಆಗಿರಬಹುದು ನಮ್ಮ KPSC ಹಂತದಲ್ಲಿ ಪರಿಶೀಲನೆ ಮಾಡಿದಾಗ ಸಿಗುತ್ತದೆ. ಅದನ್ನು ಇಮಿಡಿಯೇಟಾಗಿ ನಾವು ಸರ್ಕಾರಕ್ಕೂ ಸಲ್ಲಿಸ್ತೀವಿ ಮತ್ತು ಸಾರ್ವಜನಿಕರ ಗಮನಕ್ಕೂ ತರಬೇಕು ಅಂತ ನಿರ್ಧಾರ ಮಾಡಿದ್ದೀವಿ.